ನೆಕ್ಸ್ಟ್ ಲೆಟ್ಸ್ ಗೋ ಟು ನಂಬರ್ 7. 7. ಬರೀ ದೇಹ ಮಾತ್ರ. ಕೇತುನ ನಾವು ತಲೆ ಇಲ್ದೇ ಇರೋದು ನೋಡ್ತೀವಲ್ಲ, ಹಂಗಾಗಿ ನೆನಪಾಯ್ತು. ನೀವು ಕತೆ ಹೇಳಿದ್ಮೇಲೆ ಅದು ಕನೆಕ್ಟ್ ಆಗ್ತಾ ಇದೀವಿ ನಾವು. ಕರೆಕ್ಟ್. ಓಕೆ, ಗೋ ಅಹೆಡ್. ಅದರಲ್ಲಿ ಬರೀ ತಲೆ ಇತ್ತು ಅಂತ ಓವರ್ ಥಿಂಕಿಂಗ್. ಹಾ, ಇದರಲ್ಲಿ ನಾನು ಅದೇ ಯೋಚನೆ ಮಾಡಿದೆ. ರಾಹುನಲ್ಲಿ ತಲೆ ಇದೆ, ತುಂಬಾ ಲಾಜಿಕಲ್ ಆಗಿರ್ತಾರೆ ರಾಹು ಅವರು. ಬರೀ ಲಾಜಿಕ್ ಅವ್ರ ಹತ್ರ. ನೀವು ನಾ ಇನ್ನೊಂದು ಹೇಳೋದ್ ಮರ್ತ್ಬಿಟ್ಟೆ, ರಾಹು ಅವ್ರದ್ದು. ಅವ್ರು ತುಂಬಾ ಲಾಜಿಕಲ್ ಜೀವಿಗಳು. ಅವ್ರ ಹತ್ರ ಹೋಗಿ ನೀವು ತುಂಬಾ ಇಮೋಷನಲ್ ಆಸ್ಪೆಕ್ಟ್ಸ್ ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ, ಅವ್ರಿಗೆ ಅದು ಇಂಟ್ರೆಸ್ಟು ಇರಲ್ಲ. ಲಾಜಿಕ್ ಹೇಳ್ಬೇಕು ನೀವು ಅವ್ರಿಗೆ ಲಾಜಿಕ್ ಹೇಳ್ಬೇಕು. ಏನ್ ಮಾಡ್ತೀನಿ ಅಂದ್ರು ಇದರಿಂದ ಏನಾಗತ್ತೆ, ನೀನು ಮಾತಾಡಪ್ಪ ಕರೆಕ್ಟಾಗಿ ಪಾಯಿಂಟ್ ವೈಸ್ ಎಕ್ಸೆಲ್ ಶೀಟ್ ಹಾಕಿ ಮಾತಾಡು ಅಂತ ಹೇಳ್ತಾರಲ್ಲ, ಆ ತರ ಇರ್ತಾರೆ ರಾಹು ಅವರು. ಆದ್ರೆ ಕೇತು ಅವ್ರು ಹಂಗಲ್ಲ. ನಂಬರ್ 7 ಅಂದ್ರೆ ಯಾರು 7ನೇ ತಾರೀಕು, ಕರೆಕ್ಟ್, 16ನೇ ತಾರೀಕು ಮತ್ತು 25ನೇ ತಾರೀಕು. ಗೋ ಹೆಡ್. ಇದ್ರಲ್ಲಿ ಹುಟ್ಟಿರೋರು ಕೇತು. ಕೇತು ಏನಂದ್ರೆ ಬರೀ ಈಗ ನಾ ಆಗ್ಲೇ ಹೇಳ್ದೆ, ಅದಕ್ಕೆ ಹೆಡ್ ಇಲ್ಲ, ಬರೀ ಬಾಡಿ ಮಾತ್ರ ಅಂತ. ಸೊ ಬಾಡಿ ಇದ್ದವ್ರು ಅವ್ರಿಗೆ ತುಂಬಾ ಯೋಚನೆ ಮಾಡಕ್ ಆಗಲ್ಲ. ಅಂದ್ರೆ ಆತರ ಲಾಜಿಕ್ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಾರೆ. ಟೂ ಮಚ್ ಲಾಜಿಕಲ್ ಅಲ್ಲ. ಅವ್ರ ಏನಿದೆ ಇಂಟ್ಯೂಟಿವ್. ಅವ್ರಿಗೆ ಇಂಟ್ಯೂಷನ್ ತುಂಬಾ ಚೆನ್ನಾಗಿರತ್ತೆ, ವರ್ಕ್ ಆಗ್ಬೇಕು. ಹಾ, ಎನರ್ಜಿ. ಅವ್ರು ಯಾರ ಹತ್ರ ಆದ್ರೂ ಹೋದ್ರೆ ಅವರು ಫಸ್ಟ್ ನೋಡೋದೇನು ಅಂದ್ರೆ ಎನರ್ಜಿ ಮ್ಯಾಚ್ ಆಗ್ತಾ ಇದೆಯಾ, ವೈಬ್ ಆಗ್ತಾ ಇದೆಯಾ. ಆಮೇಲೆ ಸ್ಪಿರಿಚುವಲ್ ಕಡೆ ಹೋಗ್ತಾರೆ. ಸ್ಪಿರಿಚುವಲಿ ಇನ್ಕ್ಲೈನ್ಡ್ ಇರ್ತಾರೆ ಅವರು, ಕೇತು ಅವರು. ಆಮೇಲೆ ಅವ್ರಿಗೆ ರಿಸರ್ಚ್ ಸ್ಕಿಲ್ಸ್ ಮಾತ್ರ ಎಕ್ಸಲೆಂಟ್ ಆಗಿರತ್ತೆ ಅವರು. ಆದ್ರೆ ಇದು ಅವ್ರಿಗೆ ಪಾಸಿಟಿವ್ ಆಗು ವರ್ಕ್ ಆಗತ್ತೆ, ನೆಗೆಟಿವ್ ಆಗು ವರ್ಕ್ ಆಗತ್ತೆ. ನಾ ಹೇಳ್ತೀನಿ ಹೆಂಗೆ ಅಂತ. ಸೊ ಅವರು ರಿಸರ್ಚ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ರಿಸರ್ಚ್ ಅಂಡ್ ಡೆವಲಪ್ಮೆಂಟು ಆ ಥರದ್ರಲ್ಲೆಲ್ಲ ಇರ್ತಾರಲ್ಲ, ಅವ್ರು ಎಲ್ಲರೂ ಆಕ್ಚುಲಿ ಮೆಡಿಕಲ್ ಪ್ರೊಫೆಷನ್ನು ಈ ಥರದ್ರಲ್ಲೆಲ್ಲ ಕೇತು ಅವ್ರು ತುಂಬಾ ಇರ್ತಾರೆ. ಇದು ಆಮೇಲೆ ಅವ್ರಿಗೆ ಏನು ಅಂದ್ರೆ ಈಗ ಗೊತ್ತಿಲ್ಲ, ಈಗ ಅವ್ರಿಗೆ ಹೆಡ್ ಇಲ್ಲ, ಕಾಣಿಸಲ್ಲ ಅಲ್ವಾ. ಅವ್ರ ಕ್ವೆಶ್ಚನ್ಸ್ ಜಾಸ್ತಿ ಎಲ್ರಿಗೂ. ವೈ 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 ಇದು ಯಾಕೆ, ಇದು ಹೆಂಗೆ, ಈ ತರ ಕ್ವೆಶ್ಚನ್ಸ್. ಹೌದು, ಅವರು ತಿಳ್ಕೊಳ್ಳೋದು. ಅದಕ್ಕೆ ತುಂಬಾ ಕ್ವೆಶ್ಚನ್ಸ್ ಕೇಳ್ತಾರೆ. ಅವರಿಗೆ ಡೌಟ್ಸು ತುಂಬಾ ಬರುತ್ತೆ, ಅದನ್ನ ಕ್ಲಿಯರ್ ಮಾಡ್ಕೊಳಕ್ಕೆ ಕ್ವಶನ್ಸ್ ಕೇಳ್ತಾರೆ. ಅವ್ರ ಸುತ್ತಮುತ್ತ ಇರೋರಿಗೆ ಗೊತ್ತಿರುತ್ತೆ ಅವ್ರ ಕೇತು ಜೊತೆ ಇದ್ರೆ ಹೆಂಗಿರುತ್ತೆ ಅಂತ. ಹೌದು, ಎಲ್ಲದು. ಅವ್ರು ಯಾವ್ದನ್ನು ಹಂಗೆ ಒಪ್ಕೊಳ್ಳಲ್ಲ. ನೀವೇನಾದ್ರೂ ಅವ್ರಿಗೆ ಹೇಳಿ ನೋಡಿ, ಇದು ಓಕೆ, ಈ ಕಾರ್ ಇಷ್ಟು ಇಲ್ಲಿಂದ ಅಲ್ಲಿಗೆ ಹೋಗತ್ತೆ ಅಂತ ಹೇಳಿದ್ರು, ಹೆಂಗ್ ಹೋಗತ್ತೆ, ಅಷ್ಟು ದೂರನೇ ಯಾಕೆ ಹೋಗತ್ತೆ, ಏನಿದೆ ಅದರಲ್ಲಿ. ಅಥವಾ ನೀವು ಯಾವ್ದಾದ್ರು ಹೊಸ ವಿಷಯದ ಬಗ್ಗೆ ಕೇತು ಅವ್ರ ಹತ್ರ ಹೋಗಿ ಮಾತಾಡಿ ನೋಡಿ. ಫಸ್ಟ್ ಅವ್ರಿಗೆ ಗೊತ್ತಿಲ್ಲ ಅಂತ ಅಂದ್ರೆ ಆ ವಿಚಾರ 1-2 ದಿನದಲ್ಲೇ ನಿಮ್ಗಿಂತ ಜಾಸ್ತಿ ಇನ್ಫಾರ್ಮೇಶನ್ ತಗೊಂಡ್ ಬಂದು ಕೊಡೋ ಅಂತ ಎಬಿಲಿಟಿ ಅವ್ರಿಗಿರತ್ತೆ. ರಿಸರ್ಚ್, ಕರೆಕ್ಟ್. ವೆರಿ ರಿಸರ್ಚ್ ಓರಿಯೆಂಟೆಡ್ ಪೀಪಲ್, ವೆರಿ ಇನ್ಕ್ವಿಸಿಟಿವ್ ಪೀಪಲ್. ಅಂದ್ರೆ ಅಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ, ಅದು ವಿಚಾರ ಎಲ್ಲ ತಿಳ್ಕೊಂತಾರೆ. ಇದು ಜಾಸ್ತಿ. ಆಮೇಲೆ ಇದು ಏನಂತೀವಿ, ಈ ಗ್ರಿಡ್ಡಲ್ಲಿ ನಾವು ವೇದಿಕ್ ಗ್ರಿಡ್ಡಲ್ಲಿ ನೋಡಕ್ ಹೋದ್ರೆ ಈ ನಂಬರ್ ಒಂಥರ ಸ್ಟೆಬಿಲಿಟಿ ಕೊಡುವಂಥ ನಂಬರ್. ಯಾಕಂದ್ರೆ ಇವ್ರಿಗೆ ರಿಸರ್ಚ್ ಆಸ್ಪೆಕ್ಟು ಇದೆ, ಸ್ಪಿರಿಚುವಲ್ ಆಸ್ಪೆಕ್ಟು ಇದೆ. ಸೊ ಇದೊಂಥರ ಸ್ಟೆಬಿಲಿಟಿ ಕೊಡುವಂಥ ನಂಬರ್ ಇದು. ಬ್ಯಾಲೆನ್ಸಿಂಗ್ ನೇಚರ್ ಇರುತ್ತೆ ಅವ್ರಿಗೆ. ಆಮೇಲೆ ಏನು ಅಂತ ಅಂದ್ರೆ ಈ 7 ಜಾಸ್ತಿ ಆದಾಗ ಏನಾಗತ್ತೆ, ಟೂ ಮಚ್ ಕಿರಿಕಿರಿ ಆಗೋಷ್ಟು ಕ್ವೆಶ್ಚನ್ಗಳು ಕೇಳಕ್ ಶುರು ಮಾಡ್ತಾರೆ. ಆಮೇಲೆ ಈ ಇಷ್ಟೊಂದು ಕೇಳಕ್ ಡೌಟ್ ಪಡಕ್ ಶುರು ಮಾಡ್ತಾರೆ. ನೀವೇನು ಹೇಳಿದ್ರು ನಂಬಲ್ಲ. ಇದು ನೆಗೆಟಿವ್ ಆದಾಗ ಡೌಟ್ ಪಡಕ್ ಶುರು ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಯೂಶಲಿ ಎಲ್ಲ ಕೇಸಸ್ಸಲ್ಲೂ ಅಲ್ಲದೆ ಹೋದ್ರು ಕೆಲವೊಂದು ಕೇಸಸ್ಸಲ್ಲಿ ಇದು ರಿಲೇಷನ್ಶಿಪ್ಸ್ ಏನಿರುತ್ತೆ ಅದ್ರ ಮೇಲೆ ಒಂದು ಸ್ವಲ್ಪ ಇಂಪ್ಯಾಕ್ಟ್ ಮಾಡುತ್ತೆ. ನೀವು ಅವ್ರು ಏನು ಹೇಳಿದ್ರು ನಂಬ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಸ್ಟೂಡೆಂಟ್ಸ್ಗೂ ಅಷ್ಟೇ ಏನಾಗತ್ತೆ ಅಂದರೆ, ಈ 7 ಎಲ್ಲಿ ತನಕ ಪಾಸಿಟಿವ್ ಆಗಿರುತ್ತೋ ಎಕ್ಸಲೆಂಟ್. ಇದು ಜಾಸ್ತಿ ಆದರೆ, ಮಲ್ಟಿಪ್ಲೈ ಆದರೆ ಏನಾಗುತ್ತೆ, ಅವ್ರಿಗೆ ಎಕ್ಸಾಮ್ಗೆ ಒಂದು ಸಬ್ಜೆಕ್ಟು ಇಷ್ಟು, ಈಗ ನಾಳೆ ಎಕ್ಸಾಮ್ ಇದೆ ಅಂದರೆ ಅವ್ರು ಇವತ್ತು ಓದ್ಕೋಬೇಕು ಅಂದರೆ ಅವರಲ್ಲಿರುವಂಥ ರಿಸರ್ಚ್ ಮೈಂಡ್ಸೆಟ್ಟು ಅವ್ರಿಗಿರೋ ಟಾಪಿಕ್ನ ಎಷ್ಟಿದೆಯೋ ಎಕ್ಸಾಮ್ಗೆ ಆ ಸಿಲೆಬಸ್ಸಿಗೆ ತಕ್ಕಂಗೆ ಓದ್ಕೊಳ್ಳೋಕ್ಕೆ ಬಿಟ್ಬಿಡಲ್ಲ. ಅವ್ರು ಇನ್ನೂ ಒಳಗಡೆ ಹೋಗ್ತಾರೆ, ಅಷ್ಟು ಬೇಕಾಗಿರಲ್ಲ. ಆದರೂ ತುಂಬ ಡಿಗ್ ಮಾಡಕ್ಕೆ ಹೋಗಿ ಅವರು ಆ್ಯಕ್ಚುಲಿ ಮಾಡಬೇಕಾಗಿರೋದು ಮಾಡಲ್ಲ. ರಿಸರ್ಚ್ ಜಾಸ್ತಿ ಮಾಡೋಕ್ಕೆ, ರಿಸರ್ಚ್ ಕಡೆನೇ ಜಾಸ್ತಿ ವಾಲ್ಬಿಟ್ಟು ಅವ್ನು ಮಾಡಬೇಕಾಗಿರೋ ಕೆಲಸ ಜಾಸ್ತಿ ಮಾಡೋಕ್ಕಾಗಲ್ಲ. ಅಂದರೆ ಈಗ ಎಕ್ಸಾಮ್ ಬರೆಯೋಕ್ಕೆ
ಎಷ್ಟು ಓದಬೇಕೋ ಅಷ್ಟು ಓದೋಕ್ಕಾಗಿರಲ್ಲ. ಸೊ ಅವ್ರು ಆವತ್ತಿನ ದಿನಾನೂ ಅವ್ರಿಗೆ ಏನು ಬರಿಬೇಕು ಅಂತ ಅಷ್ಟಾಗಿ ಗೊತ್ತಾಗಲ್ಲ. ಯಾಕಂದರೆ ಅವರು ಒಂದು ವಿಚಾರದ ಬಗ್ಗೆನೇ ಅಷ್ಟು ಒಳಗಡೆ ಹೊಟ್ಟೋದ್ರೆ ಕವರ್ ಮಾಡೋದು ಯಾವಾಗ ಸಿಲೆಬಸ್ಸು, ಈ ಥರ ಪ್ರಾಬ್ಲಮ್ಸ್ ಆಗೋ ಸಾಧ್ಯತೆ ಇರುತ್ತೆ.